ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ರುಚಿ ಪಯಣಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಪ್ರೋಟೀನ್ ಭರಿತವಾದಂತಹ ಚಟ್ನಿಯನ್ನು ಮಾಡಿ ತೋರಿಸ್ತಿದ್ದೀನಿ. ಇದೊಂದು ಟಿಪ್ಸನ್ನು ನೀವು ತಿಳ್ಕೊಂಡ್ರೆ ಸೂಪರಾಗಿ ನೀವು ಚಟ್ನಿಯನ್ನು ಅನ್ನ, ದೋಸೆ, ಚಪಾತಿ, ಪೂರಿ ಎಲ್ಲದಕ್ಕೂ ಉಪಯೋಗಿಸ್ಬೋದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಚಟ್ನಿನೇ ತಿಂತೀರಾ, ಅಷ್ಟು ರುಚಿಯಾಗಿ ಬರುತ್ತೆ. ಹಾಗಿದ್ರೆ ಏನು ಟಿಪ್ಸ್ ಅಂತ ನಾನು ಹೇಳ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಕಡಿಮೆ ಟೈಮಲ್ಲಿ ಯಾವ ರೀತಿ ಮನೆಯಲ್ಲೇ ಒಂದು ರುಚಿಕರವಾದ ಚಟ್ನಿಯನ್ನು ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಬನ್ನಿ ನೋಡೋಣ. ಈಗ ಒಂದು ಪ್ಯಾನನ್ನು ಇಟ್ಟು ಇಲ್ಲಿ 1 ಸ್ಪೂನ್ ಆಯಿಲನ್ನು ಹಾಕೋತಾ ಇದ್ದೀನಿ. ಈ 1 ಸ್ಪೂನ್ ಆಯಿಲ್ ಏನಿದೆಯಲ್ಲ, ಅದು ಎಷ್ಟು ರುಚಿ ಕೊಡುತ್ತೆ ಅಂತಂದರೆ, ಯಾಕೆ ಅಂತಂದರೆ ನಾವು ಡ್ರೈ ಆಗಿ ರೋಸ್ಟ್ ಮಾಡೋದಕ್ಕಿಂತ ನಾವು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು 1 ಸ್ಪೂನ್ 2 ಸ್ಪೂನ್ ಅದು ನಿಮಗೆ ಬಿಟ್ಟಿದ್ದು. ಕೆಲವರು ಎಣ್ಣೆ ಉಪಯೋಗಿಸೋದನ್ನು ಜಾಸ್ತಿ ಉಪಯೋಗಿಸ್ತಾರೆ. ಹಾಗಾಗಿ ನಾವು ಎಷ್ಟು ಮೀಡಿಯಮ್ ಆಗಿ ನಾವು ಎಣ್ಣೆಯನ್ನು ಉಪಯೋಗಿಸುವಂಥದ್ದು. ಹಾಗಾಗಿ ನಾನು ಒಂದು 2 ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಂಡು ಕಡಲೆಬೀಜನ 1 ಕಪ್ ಆಗೋಷ್ಟು ಕಡಲೆಬೀಜನ ಹಾಕ್ಕೊಂಡಿದ್ದೀನಿ. ವಿತೌಟ್ ನಾನು ಕಾಯಿ ತುರಿಯನ್ನು ಇದಕ್ಕೆ ಹಾಕ್ತಾ ಇಲ್ಲ, ಬರೀ ನಟ್ಸಿಂದನೇ ನಾನು ಮಾಡ್ತಾ ಇರುವಂಥದ್ದು. ನೋಡಿ, ಒಂದು 80% ರೋಸ್ಟ್ ಆದ ನಂತರ 1 ಕಪ್ ಆಗೋಷ್ಟು ಹುರುಳಿಕಾಳನ್ನು ಹಾಕ್ತಿದ್ದೀನಿ. ತುಂಬಾ ಬೆನಿಫಿಟ್ ಇದೆ ಇದು. ವೆಯ್ಟ್ ಲಾಸ್ಗೆ ಆಗಬಹುದು, ಮತ್ತು ಶೀತ, ಕಫ ಆ ರೀತಿ ಆಗುವಂತಹ ಕೆಲವರಿಗೆ ಶೀತ ತುಂಬಾ ಅಲರ್ಜಿ ಆಗ್ತಿರುತ್ತೆ, ಅಂಥವರಿಗೆ ಆಗ್ಬೋದು. ಪ್ರೋಟೀನ್ಸು, ವಿಟಮಿನ್ಸ್ ತುಂಬಾ ಇದೆ ಫ್ರೆಂಡ್ಸ್ ಇದು ಹುರುಳಿಕಾಳು. ಹಳೆ ಕಾಲದಲ್ಲಿ ಹುರುಳಿಕಾಳು ಉಪ್ಸಾರು ಮುದ್ದೆ ತಿಂದವರು 100 ವರ್ಷ ದಾಟ್ತಿದ್ರು ಅಂತ ಹೇಳ್ತಿದ್ರಲ್ವ, ಆ ರೀತಿ. ಈಗೆಲ್ಲ ಹುರುಳಿಕಾಳನ್ನು ಬಳಸೋದೇ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಹುರುಳಿಕಾಳು ಅಂತಂದರೆ ಮಕ್ಕಳು ತಿನ್ನೋದೇ ಇಲ್ಲ. ಹಾಗಾಗಿ ಈಗ ಏನು ಮಾಡಬೇಕು, ಅದು ಹುರುಳಿಕಾಳು ಚಟ್ನಿ ಅಂತಲೇ ಗೊತ್ತಾಗೋದಿಲ್ಲ, ನಮ್ಮ ಬಾಡಿಗೆ ಸೇರಬೇಕು. ಹಾಗಾಗಿ ಮಕ್ಕಳಿಗೆ ಗೊತ್ತಿಲ್ಲದಂಗೆ ಈ ರೀತಿ ಮಾಡಿಕೊಟ್ರೆ ನೋಡಿ, ಎಲ್ಲ ನೀಟಾಗಿ ಫ್ರೈ ಆಗಿದೆ. ಈ ಫ್ರೈ ಆದಂಥ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಜೊತೆಗೆ ಇದಕ್ಕೊಂದು 2-3 ಸ್ಪೂನ್ ಆಗೋಷ್ಟು ಹುರ್ಗಡ್ಲೆನ ಹಾಕೋತೀನಿ. ಅದನ್ನು ಒಂದು ಸ್ವಲ್ಪ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದನ್ನು ಕೊಡೋದ್ರಿಂದ ಮಕ್ಕಳಿಗೆ ಇದು ಹುರುಳಿಕಾಳು ಚಟ್ನಿ ಅಂತಲೇ ಗೊತ್ತಾಗಲ್ಲ. ಅದರ ರುಚಿ ನೋಡಿಕೊಂಡು ನಾನು ಹೇಳಿದ್ನಲ್ಲ, ದೋಸೆ, ಇಡ್ಲಿ, ಪೂರಿ, ಚಪಾತಿ, ಬಿಸಿ ಅನ್ನಕ್ಕಂತೂ ಸೂಪರಾಗಿರ್ತದೆ. ಜೊತೆಗೆ ತುಪ್ಪ ಹಾಕೊಂಡು ತಿಂತಾ ಇದ್ರಂತೂ ಬಿಸಿ ಬಿಸಿ ಅನ್ನನ ಅದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ. ಇದನ್ನು ನಮ್ಮ ಮಕ್ಳಿಗಂತೂ ವಾರದಲ್ಲಿ 3-4 ಸತಿ ಮಾಡಿಸ್ಕೊಂಡು ತಿಂತಾರೆ. ನಾನು ಜಾಸ್ತಿ ಈ ಚಪಾತಿ, ಪೂರಿ ಮಾಡಿದಾಗೆಲ್ಲ ಸೈಡ್ಸಲ್ಲಿ ಈ ಚಟ್ನಿ ಇರಲೇಬೇಕು. ಆ ರೀತಿ ಕಡಲೆನ ಫ್ರೈ ಮಾಡಿಕೊಂಡೆ. ಜೊತೆಗೆ ಒಂದು 2 ಕಡ್ಡಿ ಆಗೋಷ್ಟು ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲ ಫ್ರೈಯಲ್ಲೇ ಆಗೋಗುತ್ತೆ. ಒಂದು 6-7 ಹಸಿಮೆಣ್ಸಿನ್ಕಾಯನ್ನು ಹಾಕಿದ್ದೀನಿ. ನೀವು ಬೇಕಂದರೆ ಒಣಮೆಣ್ಸಿನ್ಕಾಯನ್ನು ಹಾಕ್ಕೋಬೋದು. ಈಗ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು, ನಮಗೆ ಕೆಲವರಿಗೆ ಹುಳಿ ಇಷ್ಟ ಆಗಲ್ಲ, ಹಂಗಿದ್ದವರು ಸ್ಕಿಪ್ ಮಾಡಬಹುದು. ಹುಣಸೆಹಣ್ಣು ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಖಾರ, ಉಪ್ಪು, ಹುಳಿ ಎಲ್ಲ ಸಮನಾಗಿದ್ದರೆ ನೋಡಿ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲನೂ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದಿಷ್ಟನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಬಿಟ್ಬಿಟ್ಟು ಈಗ ನೋಡಿ ಜಾರ್ಗೆ ಹಾಕ್ಕೊಂಡೆ. ಇದರಲ್ಲೂ ಒಂದು ಪ್ರೋಸೆಸ್ ಇದೆ. ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ತಂತೆ ಅದನ್ನು ಫುಲ್ಲು ಡ್ರೈ ಆಗಿ ಪುಡಿ ಮಾಡ್ಕೋಬೇಕು. ಯಾಕೆ ಈ ರೀತಿ ಮಾಡಬೇಕಂತಂದರೆ, ಫಸ್ಟೇ ನೀರು ಹಾಕ್ಬಿಟ್ರೆ ಏನಾಗುತ್ತೆ, ಅದು ಹುರುಳಿಕಾಳು ಗಟ್ಟಿ ಇರೋದ್ರಿಂದ ನೀಟಾಗಿ ಅದು ರುಬ್ಬೋದಿಲ್ಲ. ಹಾಗಾಗಿ ಅದನ್ನು ಪುಡಿ ಮಾಡಿಕೊಂಡು ನಂತರ ನೀರಾಕಿ ರುಬ್ಬೋದ್ರಿಂದ ನೋಡಿ ನೈಸಾಗಿ ಪೇಸ್ಟ್ ಆಗುತ್ತೆ. ಇದು ನೋಡ್ಬೋದು. ಸ್ವಲ್ಪ ಗಟ್ಟಿ ಬೇಕಾದರೆ ಎತ್ತಿಡ್ಕೋಬೋದು. ನಾವು ಗಟ್ಟಿನೇ ತಿಂದರೆ ಗಟ್ಟಿ ಚಟ್ನಿನೇ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಂದರೆ ನೀವು ಒಗ್ಗರಣೆನ ಹಾಕ್ಕೋಬೋದು, ಇಲ್ಲಾಂದರೆ ಅದೇ ರೀತಿಯೇ ತಿನ್ಬೋದು. ನಾನು ಇದಕ್ಕೆ ಎಣ್ಣೆಯಲ್ಲಿ ರೋಸ್ಟ್ ಮಾಡಿರೋದ್ರಿಂದ ಒಗ್ಗರಣೆ ಹಾಕ್ತಿಲ್ಲ. ನೀವು ಬೇಕಂದರೆ ಒಗ್ಗರಣೆ ಹಾಕ್ಕೊಳ್ಳಿ. ಎಷ್ಟು ಟೇಸ್ಟಾಗಿರುತ್ತೆ ಅಂತಂದರೆ, ಅದು ನೋಡ್ತಿದ್ರೆ ಅವತ್ತು ತಿಂದಿದ್ದೀವಿ, ಈಗ ವೀಡಿಯೋದಲ್ಲಿ ನೋಡ್ತಿದ್ರೆ ಈಗಲೂ ಮಾಡ್ಬೇಕು ಅನ್ನಿಸ್ತಿದೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹುರುಳಿಕಾಳು ಚಟ್ನಿ. ಹಳೆ ಕಾಲದಲ್ಲಿ ಏನು ಅಡುಗೆ ಮಾಡ್ತಿದ್ರು ಅವೆಲ್ಲನೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ, ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗಿದ್ರೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್